ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಕಮೆಂಟ್ಗಳು ಕೂಡ ಬರ್ತಾ ಇದಾವೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿನ್ನೆ ಅಷ್ಟೇ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು PM ಕಿಸಾನ್ 23ನೇ ಕಂತಿನ ಹಣವನ್ನ ಸುಮಾರು 3 ಗಂಟೆ 45 ನಿಮಿಷಕ್ಕೆ ವೆಸ್ಟ್ ಬೆಂಗಾಲ್ ಮೂಲಕ ದೇಶದ ಎಲ್ಲ ಅರ್ಹ ರೈತರ ಖಾತೆಗಳಿಗೆ PM ಕಿಸಾನ್ 23ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಈಗಾಗಲೇ ನಿನ್ನೆ ಸಾಯಂಕಾಲ ಕೆಲವೊಂದಿಷ್ಟು ಕಮೆಂಟ್ಗಳು ಕೂಡ ಈಗಾಗಲೇ ಬಂದಿದ್ದಾವೆ ರೈತರ ಖಾತೆಗಳಿಗೆ ಹಣ ಜಮಾವಣೆ ಆಗಿರೋ ಬಗ್ಗೆ. ಆದ್ರೆ ಇನ್ನೂ ಕೂಡ ಬಹಳಷ್ಟು ಫಲಾನುಭವಿಗಳು ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ, ಸರ್ ನಮ್ಗೆ ಇನ್ನೂ ಕೂಡ PM ಕಿಸಾನ್ 23ನೇ ಕಂತಿನ ಹಣ ಜಮಾ ಆಗಿಲ್ಲ ಅನ್ನುವಂತಹ ಕಮೆಂಟ್ಗಳು ಕೂಡ ಬರ್ತಾ ಇದ್ದಾವೆ. ಸೊ ಹಾಗಾದ್ರೆ ಯಾರಿಗೆಲ್ಲ PM ಕಿಸಾನ್ 23ನೇ ಕಂತಿನ ಹಣ ಜಮಾ ಆಗಿಲ್ಲ ಸ್ನೇಹಿತರೆ, ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ತಮಗೆ ಯಾವಾಗ PM ಕಿಸಾನ್ ಹಣ ಜಮಾ ಆಗಲಿದೆ ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಯಾಕೆ PM ಕಿಸಾನ್ ಹಣ ಜಮಾ ಆಗೋದು ಡಿಲೇ ಆಗಿದೆ ತಮಗೆ ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಇವತ್ತು PM ಕಿಸಾನ್ ಹಣ ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ. ಯಾರೆಲ್ಲ ಫಲಾನುಭವಿಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ, ತಮಗೆ ಯಾವಾಗ ಜಮಾ ಆಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಅದು ಸ್ನೇಹಿತರೆ, ಈಗಾಗಲೇ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿರುವಂತಹ ಯೋಜನೆ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಾಗಿದ್ದು, ಈ ಒಂದು ಯೋಜನೆ ಮೂಲಕ ಪ್ರತಿ ವಾರ್ಷಿಕವಾಗಿ 6,000 ಹಣವನ್ನ ಕೇಂದ್ರ ಸರ್ಕಾರದ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರ ಖಾತೆಗಳಿಗೆ ಈಗಾಗಲೇ ನೀಡ್ತಾ ಬರ್ತಾ ಇದ್ದು, ಇಲ್ಲಿಯವರೆಗೆ ಸುಮಾರು 23 ಕಂತುಗಳು ಈಗಾಗಲೇ ಬಿಡುಗಡೆಯಾಗಿದೆ ಸ್ನೇಹಿತರೆ. ನಿನ್ನೆ ಅಷ್ಟೇ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು PM ಕಿಸಾನ್ 23ನೇ ಕಂತಿನ ಹಣವನ್ನ ವೆಸ್ಟ್ ಬೆಂಗಾಲ್ ಮೂಲಕ ಸುಮಾರು 3 ಗಂಟೆ 45 ನಿಮಿಷ ಅಂತ ಹೇಳಿ ಏನು ಟೈಮಿಂಗ್ ಅನ್ನ ಕೊಟ್ಟಿದ್ರು ಸ್ನೇಹಿತರೆ. ಸೊ 4 ಗಂಟೆಗೆ ರಿಮೋಟ್ ಒತ್ತುವುದರ ಮೂಲಕ ದೇಶದ ಎಲ್ಲ ಅರ್ಹ ರೈತರ ಖಾತೆಗಳಿಗೆ ಹಣವನ್ನ ವರ್ಗಾವಣೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. PM ಕಿಸಾನ್ 23ನೇ ಕಂತಿನ ಹಣ ನಿನ್ನೆಯಿಂದನೇ ರೈತರ ಖಾತೆಗಳಿಗೆ ಅಂತ ಹೇಳಿದ್ರೆ ದೇಶಾದ್ಯಂತ DBT ಮೂಲಕ ಹಣ ವರ್ಗಾವಣೆ ಆಗಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ. ಈಗಾಗಲೇ ನಿನ್ನೆನೂ ಕೂಡ ರಾಜ್ಯದ ಅನೇಕ ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಹಣ ಜಮಾ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಟ್ಟಿದ್ದಾರೆ. ಇವನ್ ಪೋಲಿಂಗ್ ನಲ್ಲಿ ಕೂಡ 60% ಫಲಾನುಭವಿಗಳು ಹಣ ನಮಗೆ ಜಮಾ ಆಗಿದೆ, ನಿನ್ನೆ ನಮಗೆ PM ಕಿಸಾನ್ 23ನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಅನ್ನುವಂತಹ ಕಮೆಂಟ್ ಅನ್ನ ಮಾಡಿ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಆದ್ರೆ ಇನ್ನೂ ಕೂಡ 40% ಫಲಾನುಭವಿಗಳು ಇನ್ನೂ ಕೂಡ ನಮಗೆ PM ಕಿಸಾನ್ 23ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ಗಳು ಬರ್ತಾ ಇದಾವೆ ಸ್ನೇಹಿತರೆ. ಸೊ ಯಾರಿಗೆಲ್ಲ ಇನ್ನೂ ಕೂಡ PM ಕಿಸಾನ್ 23ನೇ ಕಂತಿನ ಹಣ ಜಮಾ ಆಗಿಲ್ಲ ಸ್ನೇಹಿತರೆ, ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ. ಯಾಕಂತ ಹೇಳಿದ್ರೆ DBT ಮೂಲಕ ಹಣ ಪುಷ್ ಮಾಡಿದರೆ ದೇಶಾದ್ಯಂತ ಹಣ ವರ್ಗಾವಣೆ ಆಗ್ಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಡಿಲೇ ಕೂಡ ಆಗಿರುತ್ತೆ ಸ್ನೇಹಿತರೆ. ಇವನ್ ಬ್ಯಾಂಕ್ ನಿಂದನೂ ಕೂಡ ಹಣ ಬ್ಯಾಂಕ್ ಮೂಲಕ ಮೆಸೇಜ್ ಕೂಡ ಬರ್ಲಿಕ್ಕೆ ಕೂಡ ಸ್ವಲ್ಪ ತಡವಾಗಲಿದೆ. ಸೊ ಆ ಒಂದು ಕಾರಣಕ್ಕಾಗಿ ಯಾರಿಗೆಲ್ಲ ನಿನ್ನೆ PM ಕಿಸಾನ್ ಹಣ ಜಮಾ ಆಗಿಲ್ಲ, ಮ್ಯಾಕ್ಸಿಮಮ್ ಆಗಿ ಇವತ್ತು ರವಿವಾರ ಇದ್ರೂ ಕೂಡ DBT ಮೂಲಕ ಹಣ ಏನು ಜಮಾ ಆಗ್ತಾ ಇರುವಂತ ಕಾರಣಕ್ಕಾಗಿ ಅದಕ್ಕೆ ಈ ಬ್ಯಾಂಕಿಂಗ್ ಅವರ್ಸ್ ಹಾಲಿಡೇಸ್ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ತಮಗೆ PM ಕಿಸಾನ್ ಹಣ ಜಮಾ ಇವತ್ತು ಆಗಲಿದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಆಗಿ ಇವತ್ತು ಮಧ್ಯಾಹ್ನದವರೆಗೆ ಅಥವಾ ಇವತ್ತು ಸಾಯಂಕಾಲದವರೆಗೆ ಬಾಕಿ ಉಳಿದಿರುವಂತಹ ಎಲ್ಲ ಅರ್ಹ ಫಲಾನುಭವಿಗಳಿಗೆ PM ಕಿಸಾನ್ 23ನೇ ಕಂತಿನ ಹಣ ಇವತ್ತು ಸಾಯಂಕಾಲ 5 ರಿಂದ 6 ಗಂಟೆ ಒಳಗಾಗಿ ಎಲ್ಲರ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ. ಸೊ ಯಾರಿಗೆಲ್ಲ ಹಣ ಇವತ್ತು ಜಮಾ ಆಗುತ್ತೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಅನ್ನ ಮಾಡಿ ಇವತ್ತು ಹಣ ಜಮಾ ಆಗಿರೋ ಬಗ್ಗೆ, ಯಾವ ಯಾವ ಜಿಲ್ಲೆಗೆ ಇವತ್ತು ಹಣ ಜಮಾ ಆಗಿದೆ ಮಾಹಿತಿನ ತಿಳಿಸ್ಕೊಡಿ ಸ್ನೇಹಿತರೆ. ಸಾಯಂಕಾಲದವರೆಗೆ ವೇಟ್ ಮಾಡಿ, ಸಾಯಂಕಾಲದವರೆಗೆ ಯಾರಿಗೆಲ್ಲ ಹಣ ಜಮಾ ಆಗಂಗಿಲ್ಲ ಅಂತವರು ಕೂಡ ಕಮೆಂಟ್ ಅನ್ನ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಯಾವೆಲ್ಲ ಕಾರಣಕ್ಕಾಗಿ ತಮಗೆ PM ಕಿಸಾನ್ ಹಣ ಜಮಾ ಆಗಿಲ್ಲ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬಹಳಷ್ಟು ಕೇಂದ್ರ ಸರ್ಕಾರದ ವತಿಯಿಂದ ಪ್ರತಿ ಬಾರಿನೂ ಕೂಡ ಏನು ಸೆಂಟ್ರಲ್ ಫಾರ್ಮರ್ ID ಆಗಿರ್ಬೋದು, KYC ಆಗಿರ್ಬೋದು ಮತ್ತು ಆಧಾರ್ ಕಾರ್ಡ್ಗೆ ಪಹಣಿ ಲಿಂಕ್ ಮಾಡೋದಾಗಿರ್ಬೋದು, ಸೊ ಈ ಎಲ್ಲ ಅಪ್ಡೇಟ್ ಅನ್ನ ಮಾಡಿಸಿರೋರಿಗೆ ಮಾತ್ರ ಏನು PM ಕಿಸಾನ್ ಹಣ ಜಮಾ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇದನ್ನ ಯಾರೆಲ್ಲ ಮಿಸ್ ಮಾಡಿದ್ದಾರೆ ಅಂತವರಿಗೆ PM ಕಿಸಾನ್ ಹಣ ಜಮಾ ಆಗೋದು ಪೆಂಡಿಂಗ್ ಉಳಿತಾ ಇದೆ. ಸೊ ಅದನ್ನ ಕ್ಲಿಯರ್ ಮಾಡಿದ್ರೆ ತಮಗೆ PM ಕಿಸಾನ್ ಹಣ ಕೂಡ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಸೊ ಇವತ್ತು ಸಾಯಂಕಾಲದವರೆಗೆ ವೇಟ್ ಮಾಡಿ. ಯಾರಿಗೆಲ್ಲ PM ಕಿಸಾನ್ ಹಣ ಇವತ್ತು ಸಾಯಂಕಾಲ ಆದ್ರೂ ಕೂಡ ತಮಗೆ ಜಮಾ ಆಗಂಗಿಲ್ಲ ಅಂತವರು ಕಮೆಂಟ್ ಅನ್ನ ಮಾಡಿ ಸ್ನೇಹಿತರೆ. ಅದ್ರ ಸಂಬಂಧಪಟ್ಟಂತೆ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ಅದ್ರ ಬಗ್ಗೆ ತಾವು PM ಕಿಸಾನ್ ಹಣವನ್ನ
ಕ್ಲಿಯರ್ ಮಾಡ್ಕೋಬೇಕಂತ ಹೇಳಿದ್ರೆ ಏನೆಲ್ಲ ಮಾಡ್ಬೇಕಾಗುತ್ತೆ, ಏನೆಲ್ಲ ಕೆಲಸಗಳನ್ನ, ಅದ್ರ ಬಗ್ಗೆ ಕೂಡ ತಮಗೆ ಕ್ಲಾರಿಫಿಕೇಶನ್ ಅನ್ನ ನೀಡ್ತಾ ಹೋಗ್ತಾನೆ ಸ್ನೇಹಿತರೆ. ವಿಡಿಯೋ ಸಹಾಯ ಆಗಿದ್ರೆ ತಮ್ಮ ಇನ್ನಿತರೆ ರೈತ ಬಾಂಧವರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.